ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬದಲಾವಣೆಯ ಗದ್ದಲದ ನಡುವೆ ಡಿನ್ನರ್ ಪಾಲಿಟಿಕ್ಸ್. ಡಿಕೆ ಆಪ್ತರ ಔತಣಕೂಟದ ಬೆನ್ನಲ್ಲೇ ಸಾಹುಕಾರ್ ಸಭೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬದಲಾವಣೆಯ ಗದ್ದಲದ ನಡುವೆ ಡಿನ್ನರ್ ಪಾಲಿಟಿಕ್ಸ್. ಡಿಕೆ ಆಪ್ತರ ಔತಣಕೂಟದ ಬೆನ್ನಲ್ಲೇ ಸಾಹುಕಾರ್ ಸಭೆ. ಸಿಎಂ ಪರಮ ಶಕ್ತಿ ಏನು ಅನ್ನೋದು ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು ಸಾಹುಕಾರ್. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಆಪ್ತರಿಗೆ ಬಾಡೂಟ ಔತಣಕೂಟ ಆಯೋಜನೆ ಮಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ. ಸಿಎಂ ಹಾಗೂ ಆಪ್ತರಿಗೆ ಚಿಕನ್ ಮಟನ್ ಬಾಡೂಟ. ಜಾರಕಿಹೊಳಿ ಅವರಿಂದ ಸಿದ್ದರಾಮಯ್ಯ ಪರ ಗೇಮ್ ಪ್ಲಾನ್ ಬರೀ ಊಟವೋ ಅಥವಾ ಮಾತುಕತೆಯೋ ಅನ್ನುವಂಥದ್ದು ಭಾರಿ ಕುತೂಹಲವನ್ನು ಮೂಡಿಸಿದೆ. ಎಸ್ ವೀಕ್ಷಕರೇ, ಬೆಳಗಾವಿಯ ಅಧಿವೇಶನ ಮುಗಿದ ನಂತರ ಅದು ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳು, ಹಾಗೆ ಬೆಳಗಿನ ಉಪಹಾರದ ಮೀಟಿಂಗ್ಗಳು ಅಂತ ಹೇಳಿ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇದೆ. ಅದರ ಮಧ್ಯದಲ್ಲಿ ಹೈಕಮಾಂಡ್ಗೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಯಾವ್ಯಾವ ದಾರಿಗಳಿದೆಯೋ ಅವೆಲ್ಲ ದಾರಿಗಳನ್ನು ಕೂಡ ಹುಡುಕಂಡಂಗೆ ಕಾಣ್ತಾ ಇದೆ. ಬೆಳಗಾವಿಯ ಅಧಿವೇಶನ ಮುಗಿದ ಕೂಡಲೇ ಡಿಕೆ ಶಿವಕುಮಾರ್ ಅವರ ಸಾಕಷ್ಟು ಬಡದವರು ಅದು ಏನು ಹೋರಾಟವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅಥವಾ ಅದು ಯಾವ ರೀತಿಯಾಗಿ ಹೈಕಮಾಂಡ್ ಅವರ ಮನವೊಲಿಸಬೇಕು ಅಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ತಂತ್ರಕ್ಕೆ ಪ್ರತಿತಂತ್ರವನ್ನು ಹೂಡ್ಕೊಂಡಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರ ಪರಮ ಆಪ್ತರಲ್ಲಿ ಒಬ್ಬರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಬರೀ ಊಟ ಮಾಡ್ಕೊಂಡು ಬರೋದಕ್ಕೆ ಇಷ್ಟೊಂದು ಸದ್ದಾಗೋದೇ ಇಲ್ಲ. ಈಗ ಪವರ್ ಶೇರಿಂಗ್ ವಿಚಾರಗಳು ನಡೀತಾ ಇದೆ. ಅದರಲ್ಲಿ ನಿನ್ನೆ ಬೇರೆ ಸೆಷನ್ನಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ನಾನೇ ಸಿಎಂ ಏನೀಗ ಅಂತ ಹೇಳಿ ಸಿದ್ದರಾಮಯ್ಯ ಅವರು BJP ಅವರಿಗೆ ತೊಡೆ ತಟ್ಟಿ ಹೇಳ್ಕೊಂಡಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ವಿಚಾರಗಳು ಪ್ರಸ್ತಾಪ ಆಗೋದು, ಚರ್ಚೆ ಆಗೋದು ಕಾಮನ್. ಎಸ್, ಕಾಂಗ್ರೆಸ್ನ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಗೊಂದಲ, ಕೂರ್ಚಿ ಕದನದ ನಡುವೆ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಗೊಂದಲ, ಕುರ್ಚಿ ಕದನದ ನಡುವೆ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನ. ಜನವರಿಯ ಕೊನೆಯ ವಾರ ಬೆಂಗಳೂರಿನಲ್ಲೇ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ಹಿಂದರನ್ನ ಘೋಷಣೆ ಮಾಡಲಿಕ್ಕೆ ಸಜ್ಜಾದ್ರ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರೂ ಕೂಡ ಸಮಾವೇಶವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನು ಸಮಾವೇಶ ಮಾಡ್ಕೊಂಡು ಏನ್ರಿ ಮಾಡ್ತೀರಾ? ನಿಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೆಂಗೂ ರಾಹುಲ್ ಗಾಂಧಿ ಅವರು ಇಲ್ಲ, ಜರ್ಮನಿಗೆ ಹೋಗಿದ್ದಾರೆ. 20ನೇ ತಾರೀಕು ಬರ್ತಾರೆ. 20ನೇ ತಾರೀಕಿಗೆ ಮೀಟಿಂಗ್ ಆಗುತ್ತಾ? 19ನೇ ತಾರೀಕಿಗೆ ಮೀಟಿಂಗ್ ಅಂತ ಹೇಳ್ತಾ ಇದ್ದೆ. ಆ ಮೀಟಿಂಗ್ ನಡೆಯೋದು ಡೌಟ್ ಇದೆ. ಪವರ್ ಶೇರಿಂಗ್ ವಿಚಾರವಾಗಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಜರುಗುವ ಸಾಧ್ಯತೆ ಕಮ್ಮಿ ಇದೆ. ಯಾಕೆ? ಇಲ್ಲಿ ರಾಹುಲ್ ಗಾಂಧಿ ಅವರಿಲ್ಲ, ಜರ್ಮನಿಗೆ ಹೋಗಿದ್ದಾರೆ. ಇನ್ನು 20ನೇ ತಾರೀಕು ಜರ್ಮನಿಯಿಂದ ಅವರು ವಾಪಸ್ ಬರ್ತಾರೆ. ಸುರ್ಜೇವಾಲ್ರವರಿಗೇನೋ ಕೆಲಸ ಇದೆ 20ರಿಂದ, ಮತ್ತೆ 5 ದಿನ ಅವರು ಇರೋದಿಲ್ಲ. ಪವರ್ ಶೇರಿಂಗ್ ವಿಚಾರಗಳ ಚರ್ಚೆಯ ವಿಚಾರದ ಬೆನ್ನಲ್ಲೇ ಎಲ್ಲರೂ ಅವ್ರವ್ರ ಊರಿಗೆ, ಅವ್ರವ್ರ ಪಾಡಿಗೆ ಅವ್ರವ್ರ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಕೆದಕಕ್ಕೆ ಹೋದರೆ ಬುಡ ಸಮೇತ ಕಿತ್ತು ಬರುತ್ತೆ ಅನ್ನುವಂತಹ ಭಯ ಇದೆ ಹೈಕಮಾಂಡ್ಗೆ.
ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರಾ, ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಸಿದ್ದರಾಮಯ್ಯರನ್ನ ಅಹಿಂದ ರತ್ನ ಅಂತ ಘೋಷಣೆಗೆ ಸಿಎಂ ಬಣ ಸಜ್ಜು ಮಾಡಿಕೊಂಡಿದೆ. ಅಹಿಂದ ಸಮಾವೇಶಕ್ಕೆ ಸಮ್ಮತಿಸುತ್ತಾ ಹೈಕಮಾಂಡ್ ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ. ಹಾಸನದ ಸಮಾವೇಶದಂತೆ ಪಕ್ಷದ ಬೇಡಿಕೆ ಅಸ್ತ್ರ ಬಳಕೆಯನ್ನ ಮಾಡ್ತಾ ಇದ್ದಾರಾ? ಈಗ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರ ಬಣವನ್ನು ತೋರಿಸ್ಬೇಕು, ಹಂಗೆ ಸಿದ್ದರಾಮಯ್ಯ ಅವರು ಅಹಿಂದ ಬಣವನ್ನು ತೋರಿಸ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ಸಾಕಷ್ಟು ಜನ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ಗಳಿಗೆ ಕರೀತಾ ಇದ್ದಾರೆ. ಹಾಸನದಲ್ಲಿ ನಡೀತಲ್ಲ ಅದೇ ರೀತಿಯಾಗಿ ಡಿಟ್ಟೋ ಅದೇ ರೀತಿಯಾಗಿ ಮತ್ತೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕೆಲಸ ಮಾಡಿಬಿಡಿ, ಹೈಕಮಾಂಡ್ ಬಂದ್ಬಿಡಿ, ಕರ್ನಾಟಕಕ್ಕೆ ಬಂದು ಪವರ್ ಶೇರಿಂಗ್ ಆಗಿತ್ತೋ ಆಗಿಲ್ವೋ ಅನ್ನೋದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಯಾಕಂದ್ರೆ ಇಲ್ಲಿ ಕಾರ್ಯಕರ್ತರು ಸಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರೇ, ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಜೈ ಅನ್ಬೇಕ, ಸಿದ್ದರಾಮಯ್ಯ ಅವ್ರಿಗೆ ಜೈ ಅನ್ಬೇಕು, ಗೊತ್ತಾಗ್ತಾ ಇಲ್ಲ ಅವರಿಗೆ. ಎಸ್, ಅದೇ ಹೇಳ್ತಾ ಇದ್ದೆ ನಾನು. ಏನು ಅಂತಂದ್ರೆ ಬನ್ನಿ ಕರ್ನಾಟಕಕ್ಕೆ ಬಂದು ಒಂದ್ಸಲ ಮಾತಾಡ್ಬಿಡಿ. ಇಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗಳು ಜಾಸ್ತಿ ಆಗ್ತಾ ಇದೆ. ನೀವು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಟ್ಟಿಗೆ ಬಿಟ್ಟು ಒಂದು ಕೋಳಿ ಬಲಿ ಕೊಟ್ಟು ಆ ಕೋಳಿ ಆ ಕೋಳಿ ಸಾಂಬಾರಾಗಿ ಎಷ್ಟು ನಾಟಿ ಕೋಳಿ ಸಾಂಬಾರು ಮಾಡಿ ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಅಂತ ಮಾಡಿದ್ರು ಕೂಡ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮಾಡಿದ್ರು ಕೂಡ ಇಲ್ಲೇನೂ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವ್ರ ಪಾಡಿಗೆ ಸಿದ್ದರಾಮಯ್ಯ ಇರ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರ ಪಾಡಿಗೆ ಡಿ.ಕೆ. ಶಿವಕುಮಾರ್ ಅವರು ಇರ್ತಾ ಇದ್ದಾರೆ. ಬಟ್ ಇವರ ನಾಯಕರು ಇರ್ತಾರಲ್ಲ, ಇವ್ರ ಹಿಂದೆ ಇರುವಂತಹ ನಾಯಕರು, ಅವ್ರು ಮಾತ್ರ ಜಗಳ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಡಿನ್ನರ್ ಮೀಟಿಂಗ್, ಇದರ ಅರ್ಥ ಏನಾಗಿರಬಹುದು? ಕಾವ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಪ್ತರಿಗೆ ಡಿನ್ನರ್ ಹಮ್ಮಿಕೊಂಡ ಬೆನ್ನಲ್ಲೇ ಇದೀಗ ಎಸ್ಸಿ ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತ್ಯೇಕ ಔತಣಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ಡಿನ್ನರ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಆಹ್ವಾನ ನೀಡಲಾಗಿದೆ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಡಿನ್ನರ್ ಹಾಗೇನೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಯಾವಾಗ ಈ ಒಂದು ಕುರ್ಚಿ ಒಂದು ಕದನ ಮುನ್ನೆಲೆಗೆ ಬರುತ್ತೆ, ಕುರ್ಚಿ ಒಂದು ಪವರ್ ಶೇರಿಂಗ್ ವಿಚಾರ ಯಾವಾಗ ಚರ್ಚೆಗೆ ಬರುತ್ತೆ, ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದಷ್ಟು ಡಿನ್ನರ್ ಹಾಗೇನೆ ಬ್ರೇಕ್ಫಾಸ್ಟ್ ಲಂಚ್ ಮೀಟಿಂಗ್ಗಳು ಸಾಮಾನ್ಯ ಆಗಿರುವಂತದ್ದು. ಬೆಳಗಾವಿಯಲ್ಲಿ ನಡೆದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಔತಣಕೂಟ ಅದರ ಬಳಿಕ ಜಾರಕಿಹೊಳಿ ಎಸ್ಸಿ ಶಾಸಕರಿಗೆ ಪ್ರತ್ಯೇಕವಾಗಿ ಈಗ ಭೋಜನಕೂಟವನ್ನು ಏರ್ಪಡಿಸಿರುವಂತದ್ದು. ನಾಯಕತ್ವ ಬದಲಾವಣೆ ಚರ್ಚೆಗಳ ನಡುವೆ ಈ ಒಂದು ಔತಣಕೂಟ ಇದು ಮಹತ್ವವನ್ನು ಪಡ್ಕೊಂಡಿದೆ. ಈ ಡಿನ್ನರ್ ಮೀಟಿಂಗ್ ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸಿದೆ. ನಾಯಕತ್ವ ಬದಲಾವಣೆ ಸದ್ದು ಶುರುವಾಗಿದೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನದ ರೇಸ್ ನಲ್ಲಿದ್ದಾರೆ. ಹೀಗಿರುವಾಗಲೇ ಭೋಜನಕೂಟದ ಮೂಲಕ ಎಸ್ಸಿ ಶಾಸಕರ ವಿಶ್ವಾಸ ಗಳಿಸುವಂತ ಪ್ರಯತ್ನ ಎನ್ನಲಾಗ್ತಿದೆ. ಈಗಾಗಲೇ ಡಿನ್ನರ್ ಮೀಟಿಂಗ್ ನಲ್ಲಿ ಯಾವ ರೀತಿಯಾದಂತಹ ರಣತಂತ್ರ ಹೆಣಿತಾರೆ ಎನ್ನುವಂತ ಬಗ್ಗೆ ಕುತೂಹಲ ಮೂಡಿಸಿದೆ. ಕಾವ್ಯ, ಎಸ್, ಹಾಸನದಲ್ಲಿ ನಡೆದಿರುವಂತಹ ಸಮಾವೇಶ ನೆನಪಿದೆಯಲ್ಲ, ಅದೇ ರೀತಿಯಾಗಿ ಅಹಿಂದ ಸಮಾವೇಶದ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ದಾರಾ ಅಂತ ಶಕ್ತಿ ಪ್ರದರ್ಶನಕ್ಕೆ? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಸಂದರ್ಭದಲ್ಲಿ ಔತಣಕೂಟಗಳು ಈಗಾಗಲೇ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇರುವಂತದ್ದು ಗೊತ್ತಿರುವಂತ ವಿಚಾರ. ಕೆಲವೊಂದು ಡಿನ್ನರ್ ಮೀಟಿಂಗ್ಗಳು ನಾನಾ ಕಾರಣಕ್ಕೆ ಸುದ್ದಿ ಆಗುತ್ತೆ. ಆದ್ರೆ ಸಿಎಂ ರೇಸ್ ನಲ್ಲಿ ಇರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಅವರು ಮುಂಚೂಣಿಯಲ್ಲಿದ್ದಾರೆ ಈ ಒಂದು ರೇಸ್ ನಲ್ಲಿ. ಹೀಗಿರುವಾಗ ಈ ಹಿಂದೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅಂದ್ರೆ ಹಿಂದೆ ನಾಯಕತ್ವವನ್ನು ವಹಿಸಲು ಸತೀಶ್ ಜಾರಕಿಹೊಳಿ ಸೂಕ್ತ ವ್ಯಕ್ತಿ ಅನ್ನೋದನ್ನ ಅವ್ರು ಹೇಳ್ಕೊಂಡಿದ್ರು. ಇದು ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಹಿಂದೆ ಕಾರಣ ಆಗಿತ್ತು. ಬಳಿಕ ಅದಕ್ಕೆ ಸಮಜಾಯಿಸಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಮುಂದಿನ ದಲಿತ ನಾಯಕ, ಅಂದ್ರೆ ಆ ಒಂದು
ಸಿಎಂ ಈಗ ಸಿದ್ದರಾಮಯ್ಯನವರ ಒಂದು ಸ್ಥಾನವನ್ನ ಅಲಂಕರಿಸುವಂತ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ಅಂತ ಅಷ್ಟೇ ಹೇಳಿರುವಂತದ್ದು. ಅದನ್ನು ಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಅಥವಾ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರನ್ನ ಸೂಚಿಸಿರುವಂತದ್ದಲ್ಲ ಅನ್ನುವಂತ ಸಮಜಾಯಿತಿಗಳು ಕೂಡ ಅವಾಗ ಕೇಳಿ ಬಂದಿತ್ತು. ಇದೀಗ ಏನು ಸತೀಶ್ ಜಾರಕಿಹೊಳಿ ಅವರು SC/ST ಸಚಿವರಿಗೆ ಪ್ರತ್ಯೇಕವಾಗಿ ಔತಣಕೂಟವನ್ನ ಹಮ್ಮಿಕೊಂಡಿರುವಂತ ವಿಚಾರ ಯಾವ ರೀತಿಯಾದಂತಹ ಸಂದೇಶವನ್ನು ನೀಡೋಕೆ ಹೊರಟಿದ್ದಾರೆ ಅನ್ನುವಂಥದ್ದು ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ SC/ST ಶಾಸಕ ಉದ್ದೇಶನ ಅನ್ನುವಂತ ಕುತೂಹಲ ಕೂಡ ಕೆರಳಿಸಿದೆ. ಒಟ್ಟಿನಲ್ಲಿ ಏನು ಈ ಡಿನ್ನರ್ ಮೀಟಿಂಗ್ಗಳು ಹಾಗೇನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾಂಗ್ರೆಸ್ ನಲ್ಲಿ ಭಾರಿ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಸತನ ಮಾಡಿರುವಂತದ್ದು. ಹಾಗೇನೆ ಒಂದಷ್ಟು ಈ ಒಂದು ಡಿನ್ನರ್ ಮೀಟಿಂಗ್ ಗಳ ಏನು ಭರಾಟೆ ಇದೀಗ ಏನು ಬೆಂಗಳೂರಿನ ಏನು ರಾಜ್ಯ ಏನು ಬೆಂಗಳೂರಿನ ರಾಜಕಾರಣವನ್ನು ಬಿಟ್ಟು ಇದೀಗ ಏನು ಇದೀಗ ಶಿಫ್ಟ್ ಆಗಿರುವಂತದ್ದು. ಇದೀಗ ಏನು ಬೆಳಗಾವಿಗೆ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಶಿಫ್ಟ್ ಆಗಿರುವಂತದ್ದು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ತಂತ್ರಗಾರಿಕೆಯನ್ನ ಎಣಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನಂದ್ರೆ ಎಲ್ಲರನ್ನು ಕರಿಬಹುದಲ್ವಾ ಕಾಂಗ್ರೆಸ್ ನಾಯಕರುಗಳನ್ನ ಪ್ರತ್ಯೇಕವಾಗಿ ಅವರವರ ಬಣದ. ಓಕೆ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.